ಹಾಗೆ ಬೆಂಗಳೂರಿನಲ್ಲಿ ಒಬ್ಬ ಮಹಿಳೆ ಆಟೋ ಚಾಲಕನಿಗೆ ಚಪ್ಪಲಿಯಿಂದ ಹೊಡೆದ್ರು ಅನ್ನೋ ಕಾರಣಕ್ಕೆ ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಪ್ರಕರಣ ದಾಖಲಾಯಿತೋ ಆ ಲೇಡಿಯನ್ನ ಬಂಧಿಸಿದ್ರು ಪೊಲೀಸರು. ಆಕೆ ಜಾಮೀನಿನ ಮೇಲೆ ಆಚೆ ಬಂದ ಬಳಿಕ ಈಗ ಬುದ್ಧಿ ಬಂದಂಗೆ ಕಾಣಿಸ್ತಾ ಇದೆ. ಅದೇ ಆಟೋ ಚಾಲಕನ ಮುಂದೆ ಆಕೆ ಕ್ಷಮೆ ಯಾಚಿಸಿದ್ದಾಳೆ. ಅಂದು ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಆಕೆಯ ರೋಷಾವೇಶ ನೋಡಿದ್ರಲ್ಲ ವಿಡಿಯೋದಲ್ಲಿ, ಯಾವ ಮಟ್ಟಿಗಿತ್ತು ಅಂದರೆ ಚಪ್ಪಲಿ ಹಿಡ್ಕೊಂಡು ಆಟೋ ಚಾಲಕನ ಮೇಲೆ ಹೊಡೆಯೋದಕ್ಕೆ ಮುಂದಾಗಿದ್ಲು. ಇವತ್ತು ಸಮಸ್ತ ಕನ್ನಡಿಗರ ಎದುರು ಆ ಲೇಡಿ ಬಂದು ಮಂಡಿಯೂರಿ ಕ್ಷಮೆ ಯಾಚಿಸಿದ್ದಾರೆ. ಬಿಹಾರಿ ಮೂಲದ ಪನ್ಪೂರಿ ಮಿಶ್ರಾ ಎಂಬಾಕೆಯಿಂದ ಈ ರೀತಿ ಹಲ್ಲೆಯಾಗಿತ್ತು ಆಟೋ ಚಾಲಕನ ಮೇಲೆ. ಕನ್ನಡಿಗರ ಆಕ್ರೋಶ ವ್ಯಕ್ತವಾಗ್ತಾ ಇದ್ದಂತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾರೆ ಮಹಿಳೆ. ಚಾಲಕನ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದಾರೆ ಮಹಿಳೆ ಮತ್ತು ಆತನ ಪತಿ. ಆಕೆಯ ಪತಿ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ನನ್ನಿಂದ ತಪ್ಪಾಯಿತು ಅಂತ ಕಾಲಿಗೆ ಬಿದ್ದು ಕ್ಷಮೆ ಯಾಚಿಸಿದ್ದಾರೆ. ಹಲ್ಲೆಗೆ ಸಂಬಂಧಪಟ್ಟಂತೆ ಬೆಳ್ಳಂದೂರು ಠಾಣೆಯಲ್ಲಿ ದಾಖಲಾದಂತಹ ಎಫ್ಐಆರ್. ಹಲ್ಲೆ ಮಾಡಿದ ಮಹಿಳೆಯನ್ನ ಠಾಣೆಗೆ ಕರೆತಂದಿದ್ರು ಪೊಲೀಸರು. ಆಕೆಯನ್ನ ಬಂಧಿಸಿದ್ರು. ಆಕೆಯ ಹೇಳಿಕೆಯನ್ನ ದಾಖಲಿಸಿ ನಂತರ ಆಕೆಯನ್ನ ವಾಪಸ್ ಕೂಡ ಕಳಿಸಿತ್ತಂತೆ ಪೊಲೀಸ್ ಪಡೆ. ಅವತ್ತು ಕೈಯಲ್ಲಿ ಚಪ್ಪಲಿ ಹಿಡಿಕೊಂಡು ರೋಷಾವೇಶ ತೋರಿಸಿದ್ದಂತಹ ಲೇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯ ಬಂಧನ ಆಯಿತು. ಆನಂತರ ಜಾಮೀನಿನ ಮೇಲೆ ಬಿಡುಗಡೆ ಕೂಡ ಆಯಿತು. ಬಟ್ ಈಗ ಆಕೆಯೇ ಬಂದು ಆಟೋ ಚಾಲಕನ ಮುಂದೆ ಕ್ಷಮೆ ಯಾಚಿಸಿದ್ದಾರೆ. ಜಸ್ಟ್ ಮಹಿಳೆ ಮಾತ್ರ ಅಲ್ಲ, ಆಕೆಯ ಪತಿ ಕೂಡ ಬಂದಿದ್ರು ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. बनाएगा वीडियो, बना वीडियो। हेलो, मारो मारो चलेगा, मारो वीडियो बनाएगा ना? बना रहे मारो बना वीडियो, हाँ बना वीडियो, बना वीडियो, चल बना वीडियो, बना वीडियो, बना वीडियो, बना वीडियो। नारायण पंकज, ये यहाँ पे एक ऑटो वाला है, ये बदतमीजी करे से मेरा पैर कुचला, उसके बाद ये very sorry. We were passing by. Let them. We were passing by and an incident happened. It was not an intentional thing which we did. So I apologize. And I'm pregnant. I also got a joke. So that is what I was thinking, that if I got a miscarriage, so what will happen? So there's no hatred for the Kannadigas people or the Kannada language. And auto drivers. We love Bangalore. We love the culture. We love the people. We I are staying here apologize. for since 3 years. And we apologize. 3 साल से There रह is रहे हैं, हम लोग को बहुत पसंद आता है. हम लोग अपने होम टाउन जाना नहीं पसंद करते So क्योंकि there हम is लोग को nothing वहाँ पे wrong. हम लोग को नहीं So अच्छा if, लगता. whatever has happened, हम लोग यहीं we रहते हैं. apologize. Yeah? We respect every So we auto respect driver, cab every auto driver drivers. or BMTC driver. She is like brother. You don't feel like that. हमारे यहाँ No. You come. She is like your brother and your sister. You don't feel like that. Sorry. Sir, we are very sorry. We were passing by. Let them. We were passing by and an incident happened. It was not an intentional thing which we did. So I apologize. And I'm pregnant. I also got a joke. So that is what I was thinking, that if I got a miscarriage, so what will happen? ನೋಡಿ, ಎರಡು ದೃಶ್ಯಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಅವತ್ತು ಆಟೋ ಚಾಲಕನ ಮೇಲೆ ಯಾವ ರೀತಿ ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಆಕೆ ಹೊಡೆಯೋದಕ್ಕೆ ಮುಂದಾದ್ಲು ಅಂತ. ಆತನ ಕೈಯಲ್ಲಿದ್ದಂಥ ಮೊಬೈಲ್ ಕಿತ್ಕೊಳ್ಳೋ ಪ್ರಯತ್ನ ಆಗುತ್ತೆ. ಮನಸೋ ಇಚ್ಛೆ ಹಲ್ಲೆ ಮಾಡೋದಕ್ಕೆ ಆ ಮಹಿಳೆ ಕಾಲಲ್ಲಿರುವಂತಹ ಚಪ್ಪಲಿಯನ್ನ ಕೈಗೆ ತೆಗೆದುಕೊಂಡು ಹೊಡೆಯೋದಕ್ಕೆ ಮುಂದಾಗಿರುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ರಿ. ಆಕೆ ಕೊಟ್ಟಿರುವಂತಹ ಕಾರಣ ಏನ್ ಗೊತ್ತಾ? ಈ ರೀತಿ ಹಲ್ಲೆ ಮಾಡೋ ಕಾರಣ ಏನಪ್ಪಾ ಅಂತ ಅಂದ್ರೆ, ನನ್ನ ಗಾಡಿಗೆ ಆಟೋ ತಂದು ಟಚ್ ಮಾಡಿದ್ರು, ಅದನ್ನ ಪ್ರಶ್ನೆ ಮಾಡಿದಕ್ಕೆ ನನ್ನ ಜೊತೆಗೆ ಅಸಭ್ಯವಾಗಿ ವರ್ತನೆ ಮಾಡಿದ್ರು ಆಟೋ ಚಾಲಕ, ಹಾಗಾಗಿ ಹೊಡೆದೆ ನಾನು ಅಂತ ಆ ಮಹಿಳೆ ಕೊಟ್ಟಿದ್ದ ಸ್ಟೇಟ್ಮೆಂಟ್ ಇದು. ಬಟ್ ಯಾವಾಗ ಕನ್ನಡಿಗರ ಆಕ್ರೋಶ ವ್ಯಕ್ತವಾಯಿತೋ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕೆಯನ್ನ ಪೊಲೀಸರು ಕೂಡ ಆಕೆಯ ನಂಬರ್ ಪ್ಲೇಟ್ ಅನ್ನ ಐಡೆಂಟಿಫೈ ಮಾಡಿ ನಂತರ ಆಕೆಯ ಮನೆ ವಿಳಾಸವನ್ನ ಹುಡುಕಿಕೊಂಡು ಹೋಗಿ ಆಕೆಯನ್ನ ಬಂಧಿಸಿ ಕರೆ ತಂದಿದ್ರು ಪೊಲೀಸರು. ನಂತರ ಆಕೆಯ ಸ್ಟೇಟ್ಮೆಂಟ್ ಅನ್ನ ದಾಖಲಿಸಿಕೊಂಡಂತಹ ಪೊಲೀಸರು ಬಿಟ್ ಕಳಿಸಿದ್ರು. ಆಕೆ ಜಾಮೀನನ್ನ ಕೂಡ ಪಡೆದುಕೊಂಡಿದ್ದಾಳೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇಷ್ಟೆಲ್ಲ ಬೆಳವಣಿಗೆ ಆದ ಬಳಿಕ ಯಾವಾಗ ಕನ್ನಡಿಗರ ಆಕ್ರೋಶ ವ್ಯಕ್ತವಾಯಿತೋ ಆಗ ಆಕೆಗೆ ಮನವರಿಕೆ ಆದಂಗೆ ಕಾಣಿಸ್ತಾ ಇದೆ. ಹಾಗಾಗಿ ಆಕೆ ತನ್ನ ಪತಿಯ ಜೊತೆಗೆ ಬಂದು ಆಟೋ ಚಾಲಕನ ಮನೆಗೆ ಬಂದು ಅವ್ರ ಹತ್ರ ಕ್ಷಮೆ ಯಾಚನೆ ಮಾಡ್ತಾ ಇರುವಂತಹ
ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ನಾವು ಬೆಂಗಳೂರನ್ನ ಪ್ರೀತಿ ಮಾಡ್ತೀವಿ, ಜೊತೆಗೆ ಆಟೋ ಚಾಲಕರು, BMTC ಚಾಲಕರು ಎಲ್ಲರನ್ನ ಕೂಡ ಎಲ್ಲರೂ ಪ್ರೀತಿ ಮಾಡಬೇಕು ಅನ್ನೋ ರೀತಿಯಲ್ಲಿ ಆಕೆ ಅಲ್ಲಿ ಸಂದೇಶ ಕೊಟ್ಟಿರೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಅಜಯ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಜಯ್, ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂಥ ಮಾತಿಗೆ ಈ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಅಜಯ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ರೀತಿಯಲ್ಲಿ ದೃಶ್ಯಗಳು ಸಾಕ್ಷಿ ಆಗ್ತಾ ಇದೆ. ಎಕ್ಸಾಕ್ಟ್ಲಿ ಪ್ರಕರಣ ದಾಖಲಾದ ಬಳಿಕ ಆಕೆಗೆ ಮನವರಿಕೆ ಆಯ್ತಾ ಹೇಗೆ ಅಂತ, ಒಟ್ನಲ್ಲಿ ಈ ಪ್ರಕರಣವನ್ನ ಒಂದ್ಸಾರಿ ರೀಕಾಲ್ ಮಾಡೋದಾದ್ರೆ? ಶ್ರುತಿ, ಖಂಡಿತ ಏನು ಆಟೋ ಚಾಲಕನ ಮೇಲೆ ಯುವತಿ ಒಬ್ಬಳು ಮನ ಬಂದಂತೆ ಚಪ್ಪಲಿಯಲ್ಲಿ ಹೊಡೆದಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಕೆಯ ಒಂದು ಪತಿ ಹಾಗೂ ಆ ಯುವತಿ ಏನಿದ್ದಾರೆ ಇಬ್ರು ಕೂಡ ಆಟೋ ಚಾಲಕನ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನ ಕೇಳಿರುವಂತ ಘಟನೆ ನಿನ್ನೆ ಸಂಜೆ ನಡೆದಿರುವಂತದ್ದು. ಯಾವಾಗ ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗುತ್ತೆ, ಆ ಯುವತಿ ಆಟೋ ಚಾಲಕನ ಮೇಲೆ ಮನ ಬಂದಂತೆ ಆ ಚಪ್ಪಲಿಯಲ್ಲಿ ಹೊಡೆದಿರ್ತಾಳೆ. ಆ ನಂತರ ಆಟೋ ಚಾಲಕ ನೇರವಾಗಿ ಹೋಗಿ ಆ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸ್ತಿರ್ತಾನೆ. ಅದು ಕೂಡ ಆಟೋ ಚಾಲಕರ ಸಂಘದ ಕೆಲವೊಂದಷ್ಟು ಜನರು ಕೂಡ ಆಕ್ರೋಶ ವ್ಯಕ್ತವಾಗಿತ್ತು ಯಾವಾಗ ಈ ಒಂದು ವಿಡಿಯೋ ವೈರಲ್ ಆಯ್ತು. ಹೀಗಾಗಿ ಆಟೋ ಚಾಲಕರ ಸಂಘಟನೆ ಸೇರಿದಂತೆ ಕನ್ನಡ ಪರ ಸಂಘಟನೆಗಳು ಕೂಡ ಆಟೋ ಚಾಲಕನಿಗೆ ಅವರು ಸಹಾಯ ಮಾಡುವಂತ ಕೆಲಸನ ಮಾಡಿದ್ರು. ಜೊತೆಗೆ ಆ ಠಾಣೆಗೆ ಹೋಗಿ ಆ ಯುವತಿಯ ವಿರುದ್ಧವಾಗಿ ಈ ಒಂದು ದೂರನ್ನು ದಾಖಲಿಸಬೇಕು ಅಂತ ಹೇಳಿ ಅದ್ರ ಜೊತೆಗೆ ವಿಡಿಯೋವನ್ನು ಕೂಡ ಸಾಕ್ಷಿಯಾಗಿ ಕೂಡ ಕೊಟ್ಟಿದ್ರು. ನಂತರ ಬೆಳ್ಳಂದೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿತ್ತು. ನಂತರ ಆಕೆಯನ್ನು ಕರೆಸಿ ವಿಚಾರಣೆಯನ್ನ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರಿಗೆ ಗೊತ್ತಾಗುತ್ತೆ ಆಕೆ ಗರ್ಭಿಣಿ ಅನ್ನೋದು, ಜೊತೆಗೆ ನಾನು ಆಸ್ಪತ್ರೆಗೆ ಹೋಗ್ಬೇಕು, ಚೆಕಪ್ ಇದೆ ಅಂತ ಹೇಳಿದ್ರು. ಹೀಗಾಗಿ ಎಲ್ಲ ಒಂದ್ ಕಡೆ ಪಾಪ ಅಂತ ಹೇಳಿ ಆ ಯುವತಿಗೆ ವಾರ್ನ್ ಮಾಡಿ FIR ಅನ್ನ ದಾಖಲಿಸಿದ್ರು. ನಮ್ಮತ್ತೆ ವಿಚಾರಣೆಗೆ ಬರ್ಬೇಕು ಅಂತ ಹೇಳಿ ನೋಟಿಸ್ ಅನ್ನ ಕೂಡ ಕೊಟ್ಟು ಕಳ್ಸಿದ್ರು. ನಂತರ ಆಕೆ ಆಂಟಿಸೆಪ್ಟರಿ ಬೇಲ್ ಕೂಡ ತಗೊಂಡಿದ್ರು. ಅದಾದ ನಂತರ ಮತ್ತೆ ಚೆಕಪ್ಗೆ ಹೋದಂತ ಸಂದರ್ಭದಲ್ಲಿ ಯಾಕೋ ಈ ಒಂದು ಪ್ರಕರಣ ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಎಲ್ಲಾ ಕಡೆನೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಆಕ್ರೋಶ ವ್ಯಕ್ತವಾಗ್ತದೆ. ಕನ್ನಡ ಪರ ಸಂಘಟನೆಗಳು ಸೇರಿದಂತೆ ಕನ್ನಡ ಅಭಿಮಾನಿಗಳು ಕೂಡ ಆಕ್ರೋಶಗೊಂಡಿದ್ದಾರೆ ಅಂತ ಹೇಳಿ ತಿಳಿದು ನಂತರ ಕೆಲವೊಂದಷ್ಟು ಆಟೋ ಸಂಘಟನೆಗಳ ಕಾರ್ಯಕರ್ತರು ಏನಿದ್ರು ಅವರು ಕೂಡ ಆಟೋ ಚಾಲಕನಿಗೆ ಸಹಾಯ ಮಾಡುವಂತ ಕೆಲಸವನ್ನ ಮಾಡಿದ್ರು, ಆತನ ಪರವಾಗಿ ನಿಂತಿದ್ರು. ಹೀಗಾಗಿ ಆ ಯುವತಿ ಹಾಗೂ ಪತಿ ಏನಿದ್ರು ಇಬ್ರು ಕೂಡ ತಮ್ಮ ಮನೆಗೆ ಕರೆಸ್ಕೊಂಡು ಆತನಿಗೆ ಕಾಲಿಗೆ ಬಿದ್ದು ಕ್ಷಮಾಪಣೆಯನ್ನ ಕೇಳಿದ್ರು. ಜೊತೆಗೆ ಕನ್ನಡ ಹಾಗೂ ಕರ್ನಾಟಕದ ಬಗ್ಗೆ ನಮಗೆ ತುಂಬಾ ಗೌರವ ಇದೆ, ಕೋಪದಲ್ಲಿ ಈ ರೀತಿಯಾಗಿ ನಾನು ವರ್ತನೆ ಮಾಡಿದೆ, ಇನ್ಯಾವತ್ತೂ ಕೂಡ ಇದೇ ರೀತಿಯನ್ನ ನಾನು ನಡ್ಕೊಳ್ಳೋದಿಲ್ಲ ಅಂತೇಳಿ ಕ್ಷಮಾಪಣೆಯನ್ನ ಕೇಳಿದ್ರು. ಹೀಗಾಗಿ ಆ ಕೇಸನ್ನು ಈಗ ಆಲ್ಮೋಸ್ಟ್ ಬೇಲ್ ತಗೊಂಡಿದ್ರೆ FIR ಕೂಡ ಕ್ಯಾನ್ಸಲ್ ಮಾಡೋದಕ್ಕೆ ಇವ್ರು ಕೂಡ ಕೇಸ್ ವಾಪಸ್ ತಗೋತೀವಿ ಅಂತ ಕೂಡ ಆಟೋ ಚಾಲಕ ಕೂಡ ಹೇಳ್ಕೊಂಡಿದ್ದಾನೆ. ಹೀಗಾಗಿ ಎಲ್ಲ ಒಂದ್ ಕಡೆ ಈ ಒಂದು ಪ್ರಕರಣ ಸಂಪೂರ್ಣವಾಗಿ ಕ್ಲೋಸ್ ಆಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ಓಕೆ ಅಜಯ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.